ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 73ನೇ ಅಂತಾರಾಷ್ಟ್ರೀಯ ಗಲಭೆಯೋತ್ಸವದ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭಾಶಯಗಳು. ನಂತರ ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಇಷ್ಟು ಹತ್ತಿರದಿಂದ ನೋಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಕುಮಾರ್ ಸರ್ಗೆ ದೊಡ್ಡ ನಮಸ್ಕಾರ. ನಾನು ಇಷ್ಟು ಚೆನ್ನಾಗಿರೋ ಕಾರ್ಯಕ್ರಮ ಇಷ್ಟು ಹತ್ತಿರದಿಂದ ನೃತ್ಯವನ್ನು ನಾನು ನೋಡಿದ್ದೀನಿ. 3 ತಂಡಗಳು ತುಂಬ ಅದ್ಭುತವಾಗಿ ಕಾರ್ಯಕ್ರಮಗಳು ಕೊಟ್ಟು ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ರು. ಮಕ್ಕಳನ್ನು ಎಷ್ಟು ಸಣ್ಣ ಸಣ್ಣ ಮಕ್ಕಳು ಅಷ್ಟು ಫೇಸ್ ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿ ಕೊಡ್ತಿದ್ರು ಅಂತ ಹೇಳಿದ್ರೆ, ನಾನು 6 ಗಂಟೆಗೆ ಒಂದು ಬೇರೆ ಕಾರ್ಯಕ್ರಮ ಹೋಗ್ಬೇಕಿತ್ತು. ನಾನು ಅದನ್ನು ಬರೆದ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡಿದೆ, ನಾನು 7 ಗಂಟೆ ಆದಮೇಲೆ ಬರ್ತೀನಿ, ನೀವು ನನ್ನ ಪರ್ಸನಲ್ ಕಾರ್ಯಕ್ರಮ ಇರ್ತದೆ, ನಾನು ಇಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಮತ್ತು ಬೇರೆ ಎಲ್ಲ ನೋಡ್ಕೊಂಡೇ ಹೋಗ್ಬೇಕು ಅನ್ನೋದು ನನ್ನ ಇಷ್ಟ. ಮತ್ತು ನಾನು ತುಂಬ ಹತ್ತಿರದಿಂದ ಈ ಒಂದು ನೃತ್ಯವನ್ನು ನೋಡಿದಾಗ ನನಗೆ ಏನಿಸ್ತು ಅಂತ ಹೇಳಿದ್ರೆ, ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೋದಾಗ ನಂದು 2 ವಿಶೇಷವಾಗಿ ನನ್ನ ಕೋರಿಕೆಗಳು ಮತ್ತು ನನ್ನ ಒಂದು ಟಾಪಿಕ್ ಇರುತ್ತೆ. ಒಂದು, ನಮ್ಮ ಸೈನಿಕರ ಪರಮವೀರ ಚಕ್ರ ಪಡೆದಂಥವರಾದ ಹುತಾತ್ಮರಾದಂಥ ಕಥೆಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು. ಹಾಗೆ ಮತ್ತೆ ಸರ್ಕಾರಿ ನೌಕರರಿಗೆ ಸೇರುವಂಥ ಯಾವುದೇ ನಾಗರಿಕರಿಗೆ ಕಂಪಲ್ಸರಿಯಾಗಿ ಒಂದು 3-4 ವರ್ಷ ಸೇನೆ ತರಬೇತಿ ಕೊಡಬೇಕು ಅನ್ನೋದು ನನ್ನ ವಿಶೇಷ ಕೋರಿಕೆ ಆಗಿರುತ್ತೆ. ಆದರೆ ಈ ನೃತ್ಯ ನೋಡಿದ ನಂತರ ನನಗೆ ಸರ್ಕಾರಿ ಕೆಲಸದವ್ರಿಗೆ ಸೇರಿದಂಥವ್ರಿಗೆ ಇಂಥ ನೃತ್ಯ ಅಭ್ಯಾಸಗಳು ವಿಶೇಷವಾಗಿ ತರಬೇತಿ ಪಡೆದಿರಬೇಕು. ಏನಕ್ಕೆಂದರೆ ಈ ನೃತ್ಯ ಬರೀ ನೃತ್ಯ ಅಲ್ಲ, ಮಾನಸಿಕ ದೃಢತೆ, ದೇಹದ ದೃಢತೆ, ಸಂಯೋಜನೆ ಎಲ್ಲವನ್ನು ಕಲಿಸ್ಕೊಡುತ್ತೆ. ಮೊದಲನೇದಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ನಾವು ಮಕ್ಕಳು ನೋಡಿದ್ದೇವೆ ಅಂದರೆ ಡಿಸಿಪ್ಲೀನು, ಒಂದು ವಿಶೇಷವಾಗಿ ಏನೋ ಒಂದು ಸೌಮ್ಯತೆ, ಅವರು ನಡೆದಾ ಇರುವಾಗ ಮಾತಾಡುವಾಗ ಅವರಲ್ಲಿರುವಂಥ ಸೌಮ್ಯತೆ ಮತ್ತು ಡಿಸಿಪ್ಲೀನು ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ ಮಕ್ಕಳಿಂದ. ನಾನು ಸಾಮಾನ್ಯವಾಗಿ ಈ ಬೇರೆ ಕಡೆಗಳಲ್ಲಿ ಮಾತಾಡಲಿಕ್ಕೆ ಹೋದಾಗ ನಾನು ಕಾರ್ಗಿಲ್ ವಿಷಯದ ಬಗ್ಗೆ ತುಂಬ ಮಾತಾಡ್ತೀನಿ. ಕಾರ್ಗಿಲ್ ವಿಷಯ ನನಗೆ ತುಂಬ ಹತ್ತಿರವಾದಂಥದ್ದು. ಏಕೆಂದರೆ ಕಾರ್ಗಿಲ್ ಯುದ್ಧ ನಡೆಯಬೇಕಾದ್ರೆ ನಾನು ಸೇನೆ ಭಾಗ್ಯವಾಗಿದ್ದೆ. ಕಾರ್ಗಿಲ್ ಯುದ್ಧ ನಡೆಯಬೇಕಾದ್ರೆ ನಾನು ತವಾಂಗ್ ಪೋಸ್ಟ್ನಲ್ಲಿ ನಾನು ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ. ಈಗಲೂ ಕೂಡ ನಾನು ನಿಮಗೆ ಒಂದು ಕಾರ್ಗಿಲ್ ಸೇನೆ ಅಂದರೆ ಏನು ಮತ್ತು ಸೇನೆ ಇಲ್ಲಿ ಹೇಗೆ ಜನಗಳ ಕೆಲಸ ಮಾಡ್ತಾರೆ ಹಾಗೆ ಆಗೋ ಹೋಗುಗಳು ಏನು ಅಂತ ಒಂದು ನನಗಿರೋ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೇನೆ ಅಂದರೆ ಕೇವಲ ಕೊಲ್ಲುವಂಥ ಹಾಗೂ ಸಾಯುವಂಥ ಮಿಷನ್ಗಳಲ್ಲ. ಸೈನಿಕರಂದರೆ ನಮಗೂ ಭಾವನಾತ್ಮಕ ಒಂದು ಭಾವನೆಗಳಿರುತ್ತೆ ವಿಶೇಷವಾಗಿ. ಹಾಗೂ ನಮ್ಮ ಏನು ಒಂದು ಕುಟುಂಬ ಇರುತ್ತೆ, ನಾವು ಅದ್ರ ಬಗ್ಗೆಯೂ ಯೋಚನೆ ಮಾಡ್ತೀವಿ. ಇದೆಲ್ಲವನ್ನು ಇಟ್ಕೊಂಡು ನಾವು ನಮ್ಮ ಕರ್ತವ್ಯಗಳನ್ನು, ನಮ್ಮ ಹೆಂಡತಿ ಮಕ್ಕಳನ್ನು ಮರೆತು ಅಲ್ಲಿ ನಾವು ಮಾಡ್ತೀವಿ. ಕಾರ್ಗಿಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಪರಮಾಣು ಏನು ಒಂದು ಪಾಕಿಸ್ತಾನಕ್ಕೆ ಭಾರತವನ್ನು ನಡೆಸಿದ ನಂತರ ವಾಜಪೇಯಿ ಅವ್ರಿಗೂ ಗೊತ್ತಿತ್ತು ಇದು ಈ 2 ಪರಮಾಣು ದೇಶಗಳು ಪರೀಕ್ಷಾ ಯಶಸ್ವಿಯಾಗಿದೆ. ಆದ ನಂತರ ನಾವು ತುಂಬ ವೈರತ್ವ ಕಟ್ಕೊಂಡ್ರೆ ಮುಂದಿನ ನಮಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಅವರು ಒಂದು ಲಾಹೋರ್ ಬಸ್ ಯಾತ್ರೆ ಮಾಡ್ತಾರೆ. ಆದರೆ ಈ ಬಸ್ ಯಾತ್ರೆ ಸಫಲತೆ ಆಗೋದು ಜನರಲ್ ಪ್ರವೀಣ್ ಮುಷರಫ್ ಮತ್ತು ಅಜೀಜ್ ಖಾನ್ ತಂಡಕ್ಕೆ ವಿಶೇಷವಾಗಿ ಬೇಕಿರಲಿಲ್ಲ. ಯಾಕಂದರೆ ಅವರ ಅಂಗಡಿನೇ ಅದರಿಂದ ನಡೆಯುತ್ತೆ. ಅವರು ಭಾರತವನ್ನು ತೋರಿಸಿ ಅಲ್ಲಿ ಸೇನೆ ಪಾಕಿಸ್ತಾನದ ಸೇನೆ ಹೇಗಿದೆ ಅಂದರೆ, ಪಾಕಿಸ್ತಾನ ಇವತ್ತು ಬಡ ದೇಶ ಇರ್ಬೋದು, ಆದರೆ ಪಾಕಿಸ್ತಾನ ಸೇನೆ ಎಲ್ಲಕ್ಕಿಂತ ಶ್ರೀಮಂತ ಸೇನೆ. ಯಾಕಂದರೆ ಎಲ್ಲ ಬಿಸ್ನೆಸ್ ಪಾಕಿಸ್ತಾನದಲ್ಲಿ ಇರುವಂಥ ಎಲ್ಲ ಬಿಸ್ನೆಸ್ಗಳು ಕೂಡ ಪಾಕಿಸ್ತಾನ ಸೇನೆ ಮಾಡುತ್ತೆ. ಇಲ್ಲಿ ಹೇಗೆ ನಮ್ಮ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡ್ತೇವೆ ಹಾಗೆ ಎಲ್ಲ ಟ್ಯಾಕ್ಸು ಮತ್ತು ಎಲ್ಲ ಪಾಕಿಸ್ತಾನ ಸೇನೆ ಅಂದರೆ ಎಲ್ಲ ಬಿಸ್ನೆಸ್ಸು, ಸಾಬೂನಿಂದ ಹಿಡಿದು ಗೊಬ್ಬರ ಮತ್ತು ಪೆಟ್ರೋಲಿಯಂ ತನಕ ಪಾಕಿಸ್ತಾನ ಸೇನೆ ಅದನ್ನು ನಡೆಸುತ್ತೆ. ಇದನ್ನು ತಿಳ್ಕೊಂಡಿರೋಂಥ ವಾಜಪೇಯಿಗಳು ಒಂದು ಬಸ್ ಯಾತ್ರೆ ಮಾಡ್ತಾರೆ. ಆದರೆ ಇವರು ಏನು ಮೋಸದಿಂದ ಬಂದು ನಮ್ಮ ಒಂದು ಸಿಮ್ಲಾ ಒಪ್ಪಂದದ ಪ್ರಕಾರ ಏನಿರುತ್ತೆ ಅಂತ ಹೇಳಿದ್ರೆ, ನಮಗೂ ಮತ್ತು ಪಾಕಿಸ್ತಾನದವರಿಗೆ 1971 ವಾರಲ್ಲಿ ನಾವು ನಡೆದು ನಾವು ಏನು ಬಾಂಗ್ಲಾದೇಶದ ವಿರುದ್ಧ ಬೇರೆ ಮಾಡಿ ಗೆದ್ದಾಗ ಸಿಮ್ಲಾ ಒಪ್ಪಂದದ ಪ್ರಕಾರ ಪ್ರತಿಯೊಂದು ಚಳಿಗಾಲದಲ್ಲಿ ಆ ಕಾರ್ಗಿಲ್ ಪ್ರದೇಶ ಹಾಗೆ ದ್ರಾಸ್ ಸೆಕ್ಟರ್, ಮಾಸೋ ಸೆಕ್ಟರ್ಗಳಲ್ಲಿ ನಾವು ಅಲ್ಲಿಂದ ಹೊರಬರಬೇಕು, ಅವರು ಅಲ್ಲಿಂದ ಹೊರಬರಬೇಕು ಅಂತ ಒಂದು ಒಪ್ಪಂದ ಆಗಿರುತ್ತೆ. ಏನಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಒಂದು ದಿನಕ್ಕೆ ಖರ್ಚಾಗ್ತಿರುತ್ತೆ. ಸೊ ಹೀಗಾಗಿ ನಾವು ಚಳಿಗಾಲದಲ್ಲಿ ಬಂದ್ಬಿಡ್ತೀವಿ. ಆದರೆ ಈ ಸರಿ ಏನು ಮಾಡ್ತಾರೆ, ನಮ್ಮ ವಾಜಪೇಯಿ ಅವರಲ್ಲಿ ಹೋದಾಗ ಅವರು ಫೆಬ್ರವರಿಲೇ ಅವರು ಸೈನಿಕರು ಅಲ್ಲಿ ಇರ್ತಾರೆ. ಅವ್ರು ಬಂದು ಸುಮಾರು ನಮ್ಮ 250 ಪೋಸ್ಟ್ಗಳನ್ನು ಅವರು
ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತಾರೆ, ತಮ್ಮ ಹೊಸದಾಗಿ ಇನ್ನೂ ಪೋಸ್ಟ್ ಮಾಡ್ಕೊಳ್ತಾರೆ. ಆದರೆ ಮೊದಲನೇದಾಗಿ ಪ್ರತಿ ಸರಿಯಂತೆ ನಮ್ಮ ಸೈನಿಕರು ಮೇ ತಿಂಗಳಲ್ಲಿ ಚಳಿಗಾಲ ಮುಗಿಸ್ಕೊಂಡು ಅಲ್ಲಿ ಬೆಟ್ಟ ಹತ್ತಿದಾಗ ಅಲ್ಲಿಂದ ಫೈರಿಂಗ್ಗಳಾಗುತ್ತೆ, ಮತ್ತು ನಮ್ಮಷ್ಟು ಸೈನಿಕರು ಸಾವನ್ನಪ್ತಾರೆ. ನಮಗಿದು ಅವತ್ತಿನ ದಿನಾಂಕದಲ್ಲಿ ಮಾಮೂಲಿ, ಯಾಕಂದರೆ ಇವು ಉಗ್ರವಾದಿಗಳ ಅಟ್ಯಾಕ್ ಆಗಾಗ ಆಗ್ತಿತ್ತು, ಅದನ್ನೇ ನಾವು ಮಾಮೂಲಿ ಇಟ್ಕೊಂಡು ಮತ್ತೆ ಇದು ಮಾಡಿದ್ರು. ಇನ್ನೊಂದು ತಂಡ ಕಳಿಸಿದ್ರು, ಮತ್ತೆ ಹಾಗೆ ಆಯಿತು, ನಮ್ಮ ಸೈನಿಕರ ಸತ್ತು. ನಂತರ ಜಮ್ಮು ಕಾಶ್ಮೀರದಲ್ಲಿ ಒಂದು ಪ್ರದೇಶ ಇದೆ, ಕಾಗಲ್ದು ಒಂದು ಡಿಪೋ ಇದೆ, ನಮ್ಮ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಮದ್ದುಗುಂಡುಗಳು ಇರೋ ಡಿಪೋ. ಅದ್ರ ಮೇಲೆ ಒಂದಿನ ಮೇ 10ನೇ ತಾರೀಕು ಅಟ್ಯಾಕ್ ಆಗುತ್ತೆ. ಆ ಮೇ 10ನೇ ತಾರೀಕು ಅಟ್ಯಾಕ್ ಆದಾಗ ತುಂಬ ದೊಡ್ಡ ಗಾತ್ರದ್ದಾಗುತ್ತೆ, ನಮಗೆ ಸಾಕಷ್ಟು ಸಾವು ನೋವುಗಳಾಗುತ್ತೆ, ಹಾಗೂ ಮದ್ದುಗುಂಡುಗಳು ನಮ್ಮದು ತುಂಬ ವಿಪರೀತ ನಾಶ ಆಗುತ್ತೆ. ಅದರಿಂದ ನಾವು ಮೇ ತಿಂಗಳಲ್ಲಿ ಶುರು ಆಗಿರೋಂಥ ಯುದ್ಧನ ನಾವು ಜುಲೈ 26 ತನಕ ಹೇಳಿದ್ರೆ ಅದೊಂದು ದೊಡ್ಡ ಕಾರಣ. ನಮ್ಮ ಹತ್ರ ಮದ್ದುಗುಂಡುಗಳು ಸಾಕಷ್ಟು ಆಗ ಆ ಪಾಯಿಂಟಲ್ಲಿ ಇರಲಿಲ್ಲ. ಆ ಬೇರೆ ಕಡೆಯಿಂದ ತಗೊಂಡು ಬರೋದಕ್ಕೆ ಅವ್ರು ಮೇಲೆ ಕೂತಿದ್ದಾರೆ, ಹೆದ್ದಾರಿಯಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಇದೊಂದು ನಮಗೆ ಹಿನ್ನಡೆ ಆಗಿತ್ತು. ಮುಂದಿನ ದಿನಗಳಲ್ಲಿ ಸೌರವ್ ಕಾಲಿಯಾ ಮತ್ತು ತಂಡ ಅಲ್ಲಿ ಪೆಟ್ರೋಲಿಂಗ್ ಹೋಗ್ತಾರೆ. ಅವ್ರನ್ನ ಸೌರವ್ ಕಾಲಿಯಾ ಅವರು ಸಾಮಾನ್ಯವಾಗಿ ಈ ಉಗ್ರವಾದಿಗಳ ಅಟ್ಯಾಕ್ ಅಂದ್ಕೊಂಡು ಹೇಳಿ ತಂಡಕ್ಕೆ ಹೋಗಿದಾಗ ಸೌರವ್ ಕಾಲಿಯಾ ಮತ್ತು 4 ಜನ ತಂಡವನ್ನು ಪಾಕಿಸ್ತಾನದವರು ಸುತ್ತುವರಿತಾರೆ. ಅವರು ತಮ್ಮ ಹತ್ರ ಇರುವಷ್ಟು ಮದ್ದುಗುಂಡುಗಳ ಜೊತೆ ಹೋರಾಡ್ತಾರೆ. ನಂತರ ಮದ್ದುಗುಂಡುಗಳಿಂದಾಗ ಅವರು ಶರಣಾಗತಿ ಆಗಬೇಕಾಗುತ್ತೆ. ಪಾಕಿಸ್ತಾನದ ಗೌರ್ಯ ಹೇಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರು ಎರಡನೇ ದಿನಕ್ಕೆ ಪಾಕಿಸ್ತಾನ ರೇಡಿಯೋದಲ್ಲಿ ಒಂದು ಮೆಸೇಜ್ ಬರುತ್ತೆ, ನಾವು ಕ್ಯಾಪ್ಟನ್ ಸೌರವ್ ಕಾಲಿಯಾ ಮತ್ತು ತಂಡನ ಕ್ಯಾಪ್ಚರ್